स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। पब्लिक स्कूल इंग्लिश मीडियम एडमिशंस आर ओपन, नर्सरी टू हायर क्लासेस। तालुका के मंठाल ग्राम में श्री शिव शरण हरलैया और श्री गुरु संत शिरोमणि रविदास महाराज की जयंती मनाई गई। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कल्याण तालुका के मंठाल ग्राम में श्री शिवशरण हरलैया जी की 893वीं जयंती और श्री गुरु संत शिरोमणि रविदास महाराज की 649वीं जयंती कार्यक्रम किया गया। इस जयंती कार्यक्रम का उद्घाटन XMLC विजय सिंह और समाज गुरु के हाथों दीप प्रज्वलित कर किया गया। इस मौके पर XMLC विजय सिंह ने लोगों को संबोधित किया। ಶಿವನ್ ಶೆಟ್ಗಾರ್ ಯುವ ಮುಖಂಡರು ಕಾಂಗ್ರೆಸ್ ಪಕ್ಷ ಬಸವ ಕಲ್ಯಾಣ ಪಿಕೆ ಇವರಿಗೆ ಇಂದಿನ ಮಂಠಾಲ್ನಲ್ಲಿ ಶ್ರೀ ಶಿವಶರಣ ಹರಲಯ್ಯರವರ ಹಾಗೂ ಸಂತ ಶಿರೋಮಣಿ ರವಿದಾಸ್ ಮಹಾರಾಜ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ। ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ಶಿವಕುಮಾರ್ ಶೆಟ್ಕರ್ ಅವರು ಇಲ್ಲಿ ಅವರು ಸಂಚಾಲಕರಾಗಿದ್ರು, ಬೇರೆ ಕಡೆ ಎಲ್ಲ ಶಿವಕುಮಾರ್ ಶೆಟ್ಕರ್ ಆಗ್ತಾರೆ। ಮತ್ತೆ ಅವರೆಲ್ಲ ಮಾತಾಡಿದ್ಮೇಲೆ ನಮ್ಗೆ ಮಾತಾಡಕ್ ಜಾಸ್ತಿ ಇರೋದಿಲ್ಲ ನೀವು, ಯಾಕಂದ್ರೆ ಅವ್ರು ಇಲ್ಲ ARK ಗಿರಿ ಸಿಲ್ಕ್ ಅಂಡ್ ಸಾರಿ, RK वुडन हैंडीक्राफ्ट गिफ्ट सेंटर, प्रधानमंत्री भारतीय जन औषधि मेडिकल स्टोर, ऑल मेडिसिन 50 to 80% ऑफ नियर गवर्नमेंट हॉस्पिटल बसव कल्याण। ಅವರಿಗೆ ಇನ್ನು ಬಹಳಷ್ಟು ತರ ಮಾತಾಡಿ ಅವರಿಗೆ ಸಬ್ಜೆಕ್ಟ್ ಬಗ್ಗೆ ಗೊತ್ತಿದೆ, ಅವರು ಒಳ್ಳೆ ವಿಚಾರಗಳು ಹೇಳಿದ್ದಾರೆ। 18ನೇ ಯಾವಾಗ 900 ವರ್ಷದ ಹಿಂದೆನೆ ಎಂತ ಬಸವಣ್ಣನವರು ಅವ್ರ ವಿಚಾರಧಾರೆ ಏನಿತ್ತು ಅದೇ ವಿಚಾರಧಾರೆ ಮೇಲೆ ನಡೀತಾ ಇರುವ ನಮ್ಮ ಹರಲಯ್ಯ ಸ್ವಾಮಿಗಳು, ಹೌದಲ್ವಾ? ಆವಾಗ ನಮಗೆ ನಮ್ಮೆಲ್ಲರಿಗೂ ಅವರೆಲ್ಲ ಆವಾಗ ಹೇಳಿದ್ದು ಇವಾಗ ಮಾಡಕ್ ಆಗ್ತಾ ಇಲ್ಲ। ಆವಾಗ ಅವ್ರು ಇಂಟರ್ಕಾಸ್ಟ್ ಮ್ಯಾರೇಜ್ ಎಲ್ಲ ಮಾಡಿದ್ರು, ಆವಾಗಲೇ ಅದು ಸಕ್ಸಸ್ ಆಗಿದ್ರೆ ನಮ್ಗೆ ಇದೆಲ್ಲ ಮಾಡಕ್ ಬೇಕಾಗಿರ್ಲಿಲ್ಲ। ಇವಾಗ ನಾವು ಮಂಠಾನಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಸೈನ್ಸ್ ಲ್ಯಾಬೊರೇಟರಿ ಹಾಕೋಣ, ಇಲ್ಲಿದ್ರೆ ಏನಾದ್ರು ಒಂದು ದೊಡ್ಡ ಬ್ರಿಡ್ಜ್ ಹಾಕೋಣ, ಆತರ ಮಾತಾಡ್ತಾ ಇದ್ವಿ ಅಲ್ವಾ? ಆದ್ರೆ ಅದಿಲ್ಲಿ ನಾವು ಒಂದು ಕಾರಣ ಮಾಡಲಿ, ಅದಕ್ಕಾಗಿ ನಾವಂದ್ರೆ ಎಲ್ಲರೂ ಕಾರಣ, ಮುಖ್ಯವಾಗಿ ನಮ್ಮಂತವರೇ ಜಾಸ್ತಿ ಕಾರಣ। ನಾವು ಎಲ್ಲ ಹತ್ರ ಒಳ್ಳೇದಾಗಿದ್ರೆ ಇನ್ನೂ ಬಹಳಷ್ಟು ಸೈಂಟಿಫಿಕ್ ಆಗಿ ನಾವು ಕೆಲಸ ಮಾಡ್ತಾ ಇದ್ರೆ ಮತ್ತೆ ದೊಡ್ಡ ಮನ್ಸು ಮಾಡಿ ಮಾಡ್ತಾ ಇದ್ದಿದ್ರೆ ನಮ್ಮ ಸಮಾಜ ಇನ್ನೂ ಬೆಳೀತಾ ಇತ್ತು, ಹೌದಲ್ವಾ? 100% ಬೆಳೀತಾ ಇತ್ತು। ಅದಕ್ಕಾಗಿ ಅಂತ ಮಹಾಪುರುಷರಿಗೆ ಇವತ್ತು ಒಂದೇ ದಿನ ಅಲ್ಲ, ನಮ್ಮ ವಾಗ್ಮಾರಿ ಅವರು ಹೇಳಿದ್ರು, ಒಂದೇ ದಿನ ಅಲ್ಲ, ಪ್ರತಿ ಗಂಟೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಜ್ಞಾಪಿಸಿ ಮತ್ತೆ ಅವರು ಹೇಳಿದ ಮಾತುಗಳನ್ನು ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು। ಬರೀ ಕೇಳಿಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಅವ್ರು ಏನ್ ಹೇಳ್ತಾರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅದಕ್ಕೆ ನಾವು ಅವ್ರೇನ್ ನುಡಿದಂತ ನಡಿಬೇಕಂತ ಹೇಳ್ತಾರಲ್ಲ, ನಾವೇನ್ ನುಡಿತೀವಿ ಅದು ನಡೀಬೇಕು। ನಾವು ಅಷ್ಟೆಲ್ಲ ಮಾತಾಡ್ತೀವಿ, ಇದು ನಾವು 10% 20% ಮಾಡಿದ್ರೆ ಸಾಕು, ಸಮಾಜ ಸುಧಾರಣೆ ಆಗುತ್ತೆ।